ಓಕೆ ಥ್ಯಾಂಕ್ ಯು ಬಾಯ್. ಅಣ್ಣ ಒಂದು ಬಿಟ್ಟು ಮಿಸ್ ಆಯ್ತು. ಫೈರ್ಫ್ಲೈ ಬೇಸಿಕಲಿ ಸರ್ರಿಯಲ್ ಫಿಲಿಮ್ ಆ್ಯಂಡ್ ಈ ಕತೆ ಆಗೋದು ಮೈಸೂರಲ್ಲಿ. ಇದು ನಾವು ಕಟ್ಟಿರೋ ಪ್ರಪಂಚ, ನಾವು ತೋರಿಸ್ತಿರೋ ಮೈಸೂರು. ಈ ಥರದ್ದು ಕಂಟೆಂಟ್ನ ಪ್ರೊಡ್ಯೂಸ್ ಮಾಡಿದಾಗ ಏನಪ್ಪ ಹಿಂಗೆ ಮಾಡ್ತಿದ್ದಾರೆ, ರೆಗ್ಯುಲರ್ ಸಿನಿಮಾ ಹಿಂಗಿರುತ್ತೆ, ಇವ್ರು ಹಿಂಗೆ ಮಾಡ್ತಾರೆ, ಆ ಥರದ್ದು ಏನಾರು ಆಯ್ತಾ? ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು. ಅವರು ವಿಜುವಲ್ ರೆಫರೆನ್ಸಸ್ ಏನೇನು ತೋರಿಸಿದ್ರು. ಸೊ ನಂಗೆ ತುಂಬ ವೆಲ್ ಸಾರ್ಟೆಡ್ ಆಗಿತ್ತು, ನಂಗೆ ಏನೋ ಡೌಟ್ಸ್ ಇರಲಿಲ್ಲ. ಅವರು ಕಮ್ಯುನಿಕೇಟ್ ಮಾಡ್ಕೊಳ್ಳೋ ರೀತಿ ಎಲ್ಲ ತುಂಬ ಡಿಫ್ರೆಂಟ್ ಇದೆ ಸಿನಿಮಾಲಿ. ಸೊ ಐ ಥಿಂಕ್ ಆ ಪ್ಯಾಟರ್ನೇ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಅಂದರೆ ಫಸ್ಟ್ ಅವ್ರು ನನಗೆ ಅದೇ ಹೇಳಿದ್ದು, ನೀನು ಹೊಸಬ ಇದೆ ಆ್ಯಸ್ ಎ ಡೈರೆಕ್ಟರ್, ಬಟ್ ಲೆಟ್ ಯುವರ್ ಟೀಮ್ ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್. ಚರಣ್ ಸರ್, ಅಭಿಲಾಷ್ ಸರ್ ಆಗಲಿ, ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬರೀ ಸ್ವಾರ್ಥ ನೋಡೋಕ್ಕಲ್ಲ, ಇಲ್ಲಿ ಬರೀ ಶಿವರಾಜ್ ಕುಮಾರ್, ಇಲ್ಲ ಬರೀ ಸುದೀಪ, ಬರೀ ದರ್ಶನ ಅಷ್ಟೇ ನೋಡೋಕ್ಕಲ್ಲ. ಯಶ್ ಆಗಲಿ ಎಲ್ಲ ದೇ ಹ್ಯಾವ್ ಸೆಟ್ ಒನ್ ಗೋಲ್ಡ್. ಬರೀ ಬೇರೆ ಭಾಷೆಯವರೆಲ್ಲರೂ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗೋಕೆ ಬಿಡಬಾರ್ದು. ಮುಂಚೆ ಕನ್ನಡ ಸಿನಿಮಾ ಯಾವ ಎತ್ತರದಲ್ಲಿತ್ತೋ ಅದಕ್ಕಿಂತ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಸೋಷಿಯಲ್ ಮೀಡಿಯಾ ಎಕ್ಸ್ಪೆಷಲಿ ಸುಳ್ಳನ್ನ ಬಿಟ್ಬಿಟ್ಟು ನಿಜ ಹಾಕ್ಬೇಕಷ್ಟೆ.